ಕ್ಲೀಂ ಕಾಳಿಕಾಯೇ ನಮಃ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ತುಂಬ ದಿನ ಆದಮೇಲೆ ನಾವು ಒಂದು ವಿಡಿಯೋ ಮಾಡ್ತಾಯಿದ್ದೇನೆ. ಏಕೆಂದರೆ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ನಿಮಗೋಸ್ಕರ ತುಂಬ ಜನ ಕೇಳಿದರೆ ಶತ್ರು ಸಂಹಾರದ್ದು ಮತ್ತು ಅದ್ರ ಭಾಗ ಇನ್ನೊಂದು ಮಾಡಿ ತೋರಿಸಿ ಅಂತ ಕೇಳಿದರೆ, ಹಾಗಾಗಿ ನಾನು ಇವತ್ತು ಒಂದು ಶತ್ರುವನ್ನು ಸಂಹಾರ ಮಾಡುವಂತಹ ಮತ್ತೊಂದು ವಿದ್ಯೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಶ್ರದ್ಧೆಯಿಂದ ನೋಡ್ಕೊಳ್ಳಿ, ಕಲಿಯಿರಿ. ಮಂತ್ರಗಳನ್ನು ಕೂಡ ಹೇಳ್ತೀನಿ. ಆ ಮಂತ್ರವನ್ನು ಜಪಿಸಿ ನಾನು ಹೇಳಿದ ರೀತಿಯಲ್ಲಿ ನೀವು ಈ ಒಂದು ತಂತ್ರವನ್ನು ಮಾಡೋಕ್ಕೂ ಮುಂಚೆ ನಾನು ಹೇಳೋದೇನಪ್ಪ ಅಂದರೆ, ಯಾರು ನಿಮಗೆ ಶತ್ರುಗಳಾಗಿರ್ತಾರೆ ದಯವಿಟ್ಟು ಅಂಥವ್ರಿಗೆ ಮಾತ್ರ ಇದನ್ನೆಲ್ಲ ಪ್ರಯೋಗ ಮಾಡಿ. ಎಲ್ರಿಗೂ ಪ್ರಯೋಗ ಮಾಡಿದ್ರೆ ಇದು ನಾಳೆ ದಿನ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಯಾರು ಕೂಡ ಸಿಕ್ಕದವ್ರಿಗೆಲ್ಲ ಮಾಡೋದು, ಏನೋ ಒಂದು ಮಾತಂದ ಅಂತ ಅವ್ರಿಗೆ ಮಾಡೋದು, ಅವಳೇನೋ ಅಂದ್ಲು ಅಂತ ಅವಳಿಗೆ ಹೋಗಿ ಕೆಟ್ಟ ಕೆಲಸ ಮಾಡಬೇಕು ಅಂತ ಮಾಡೋದು, ದಯವಿಟ್ಟು ಇದನ್ನು ಯಾವುದೂ ಮಾಡದೆ ನೀವು ನಿಮ್ಮ ಒಂದು ಶತ್ರುಗಳು ನಿಜವಾಗೂ ಶತ್ರುಗಳಾಗಿದ್ದರೆ ಮಾತ್ರ ಈ ಒಂದು ಪ್ರಯೋಗನ ಮಾಡಿ ಪಾಸಾಗುತ್ತೆ. ಇಲ್ಲಾರು ಖಂಡಿತ ಪಾಸಾಗಲ್ಲ. ಹಾಗಾಗಿ ನಾನು ಈ ಒಂದು ತಂತ್ರ ಹೇಳ್ಕೊಡ್ತೀನಿ. ಏನು ಬೇಕಪ್ಪ ಇದಕ್ಕೆ ತಂತ್ರಕ್ಕೆ ಅಂದರೆ, 2 ಎಕ್ಕದ ಎಲೆ, ಬಿಳಿ ಎಕ್ಕದ ಎಲೆ ಎಲ್ಲ ಇದು, ಮತ್ತು ಉಪ್ಪು, ಅರಿಶಿನ ಕುಂಕುಮ ತೊಗೊಳ್ಳಿ, ಒಂದು ನಿಂಬೆಹಣ್ಣು ತೊಗೊಳ್ಳಿ. ಹಾಗೆ ಇಷ್ಟು ತೊಗೊಂಡು ಒಂದು ಮಾರ್ಕರ್ ತೊಗೊಳ್ಳಿ, ಮತ್ತು ಒಂದು ಚಾಕು ಇಟ್ಕೊಳ್ಳಿ, ನಿಂಬೆಹಣ್ಣನ್ನು ಕತ್ತರಿಸೋಕ್ಕೆ. ಈ ತಂತ್ರವನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವಂಥವರು ಒಂದು ಲೈಕ್ ಮಾಡಿ ಮುಂದೆ ಹೋಗಿ ನೋಡಿ. ಈ ತಂತ್ರವನ್ನು ಮಾಡೋಕ್ಕೆ ನಮಗೆ 2 ಎಕ್ಕದ ಎಲೆ, ಹೂವು, ಉಪ್ಪು, ಒಂದು ನಿಂಬೆಹಣ್ಣು, ಅರಿಶಿನ ಕುಂಕುಮ. ಏನು ಮಾಡುತ್ತೀರಾ ಅಂತಂದರೆ, ನಿಮಗೆ ಯಾರೇ ಶತ್ರುಗಳಾಗಿದ್ದರೂ ಕೂಡ ಈ 2 ಎಲೆನಲ್ಲಿ ಅವರ ಒಂದು ಹೆಸರು ಬರ್ಕೊಳ್ಳಿ. ಏನಪ್ಪ ಅವ್ರ ಹೆಸರು ಅಂದರೆ ನಿಮಗೆ ಗೊತ್ತಿರುತ್ತೆ. ನಾನಿಲ್ಲಿ ಯಾರ ಹೆಸರನ್ನು ತಗೊಳ್ಳಲ್ಲ, ಹಾಗಾಗಿ ದೇವದತ್ತ ಅಂತ ಬರೀತೀನಿ. ನಾವು ಯಾರ ಹೆಸರು ಕೂಡ ನಮ್ಮ ಚಾನಲ್ನಲ್ಲಿ ತಗೊಳ್ಳಲ್ಲ, ನಿಮಗೆ ಗೊತ್ತದು. ದೇವದತ್ತ ಅಂತ ಬರ್ಕೊಳ್ಳಿ. ಇದು ನಿಮಗೆ ಕಾಣಿಸ್ತಿದೆಯೋ ಇರೋ ನನಗೆ ಗೊತ್ತಿಲ್ಲ. ಮತ್ತು ಇನ್ನೊಂದು ಎಲೆನಲ್ಲೂ ಕೂಡ ನೀವು ದೇವದತ್ತ ಅಂತ ಬರ್ಕೊಂಡು ಏನು ಮಾಡ್ತೀರಪ್ಪ ಅಂದರೆ, ನೀವು ಮೊದಲಿಗೆ ಉಪ್ಪು ತಗೊಳ್ಳಿ. ಉಪ್ಪು ತಗೊಂಡು 1 ಹಿಡಿ ಉಪ್ಪು ತಗೊಳ್ಳಿ. ಈ ರೀತಿ ಉಪ್ಪು ತಗೊಂಡು ನೀವು ಒಂದು ಮಂತ್ರವನ್ನು ಜಪಿಸಬೇಕು. ಏನದು ಮಂತ್ರ ಅಂತ ಅಂದರೆ, ಓಂ ಮರಣ ಭೈರವಿ, ರುದ್ರ ಭೈರವಿ, ಸ್ಮಶಾನ ಭೈರವಿ, ಕಾಲ ಭೈರವಿ, ಕಪಾಲ ಭೈರವಿ, ವೈರಿ ಸಂಹರಿಸುವ ವೈರಿ ಕಾಲ ಭೈರವಿ, ಯಮಕಾಲ ಭೈರವಿ, ರೋಂ ಹೇಂ ಕ್ಲೀಂ ಓಂ ಫಟ್ ಸ್ವಾಹ ಅಂತ ಹೇಳಿ ನಿಮ್ಮ ಮುಖದಿಂದ 2 ಸಾರಿ ಇಳಿ ತೆಗೆದು ಒಂದು ಕಡೆ ಹಾಕಿ. ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ತಗೊಳ್ಳಿ. ಇನ್ನೂ 1 ಹಿಡಿಯಷ್ಟು ಉಪ್ಪು ತಗೊಂಡು ನೀವು ಅದೇ ಮಂತ್ರವನ್ನು ಹೇಳಿ. ಓಂ ಮರಣ ಭೈರವಿ, ರುದ್ರ ಭೈರವಿ, ಸ್ಮಶಾನ ಭೈರವಿ, ಕಾಲ ಭೈರವಿ, ಕಪಾಲ ಭೈರವಿ, ವೈರಿ ಸಂಹರಿಸುವ ವೈರಿ ಕಾಲ ಭೈರವಿ, ಯಮಕಾಲ ಭೈರವಿ, ರೋಂ ಹೇಂ ಕ್ಲೀಂ ಓಂ ಪಟ್ ಸ್ವಾಹ ಅಂತ ಹೇಳಿ ಈ ಒಂದು ಎಲೆ ಮೇಲೆ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಏನು ಮಾಡ್ತೀರಪ್ಪ ಅಂತ ಅಂದರೆ, ನೀವು ಇರುವಂಥ ಒಂದು ನಿಂಬೆಹಣ್ಣನ್ನು ಕಟ್ ಮಾಡ್ಕೋಬೇಕು. ನಿಂಬೆಹಣ್ಣು ಕಟ್ ಮಾಡಿಕೊಂಡು ಆ ನಿಂಬೆಹಣ್ಣು ಒಂದನ್ನು ಕಟ್ ಮಾಡಿಕೊಂಡು ಒಂದು ಕಡೆ ಹಳದಿ ಮತ್ತು ಇನ್ನೊಂದು ಕಡೆ ಕುಂಕುಮವನ್ನು ಸೇರಿಸಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೀವು ಹಳದಿ ಇರೋ ಕೆಂಪಿರೋ ಕಡೆ ಹಳದಿಗೆ ಈ ರೀತಿ ಒಂದು ಅರಿಶಿಣವನ್ನು ಹಾಕ್ಕೊಳ್ಳಿ. ಮತ್ತು ಎಲ್ಲಿ ಹಳದಿದು ಒಂದು ನಿಂಬೆಹಣ್ಣು ಇಟ್ಟಿದ್ದೀರ ಅಲ್ಲಿ ಕುಂಕುಮವನ್ನು ಹಾಕ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ನಂತರ 2 ಕಡೆನೂ ಹೂವನ್ನ ಸ್ವಲ್ಪ ಇಟ್ಕೊಳ್ಳಿ. ಈ ರೀತಿ ಒಂದು ಹೂಗಳನ್ನ ಇಟ್ಕೊಂಡು ನೀವೇನು ಮಾಡ್ತೀರಪ್ಪ ಅಂತ ಅಂದರೆ, ಮತ್ತೆ ನಾನು ಹೇಳಿರ್ತಕ್ಕಂಥ ಒಂದು ಮಂತ್ರವನ್ನು 109 ಸಾರಿ ಹೇಳಬೇಕಿದ್ದನ್ನು. ಏನು ಮಂತ್ರ ಅದು ಗೊತ್ತಲ್ವ? ಓಂ ಮರಣ ಭೈರವಿ, ರುದ್ರ ಭೈರವಿ, ಸ್ಮಶಾನ ಭೈರವಿ, ಕಾಲ ಭೈರವಿ,
ಕಪಾಲ ಭೈರವಿ, ವೈರಿ ಸಂಹರಿಸುವ ವೈರಿ ಕಾಲ ಭೈರವಿ, ಯಮಕಾಲ ಭೈರವಿ, ಓಂ ಹೈಂ ಕ್ಲೀಂ ಓಂ ಪಟ್ ಸ್ವಾಹ ಎನ್ನುವ ಒಂದು ಮಂತ್ರವನ್ನು 108 ಸಾರಿ ನೀವು ಜಪಿಸಬೇಕು. ಮತ್ತೊಮ್ಮೆ ಅನ್ನೋ ಒಂದು ಮಂತ್ರವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಂ ಮರಣ ಭೈರವಿ, ರುದ್ರ ಭೈರವಿ, ಶ್ಮಶಾನ ಭೈರವಿ, ಕಾಲ ಭೈರವಿ, ಕಪಾಲ ಭೈರವಿ, ವೈರಿ ಸಂಹರಿಸುವ ವೈರಿ ಕಾಲ ಭೈರವಿ, ಯಮಕಾಲ ಭೈರವಿ, ವೈರಿ ಸಂಹರಿಸುವ ವೈರಿ ಕಾಲ ಭೈರವಿ, ಓಂ ಹೇಂ ಕ್ಲೀಂ ಓಂ ಪಟ್ ಸ್ವಾಹ. ಈ ಒಂದು ಮಂತ್ರವನ್ನು 108 ಅಥವಾ 109 ಸಾರಿ ನೀವು ಇದನ್ನು ಜಪಿಸಿ. ಇದನ್ನು ಏನು ಮಾಡ್ತೀರಪ್ಪ ಅಂದರೆ, ನೀವು ನಿಮ್ಮ ಶತ್ರುವಿನ ಒಂದು ಬಟ್ಟೆ ಆಗ್ಬೋದು, ಅಥವಾ ಕಾಲು ಧೂಳಾಗ್ಬೋದು, ಅಥವಾ ಅವರು ಉಪಯೋಗಿಸ್ತಕ್ಕಂಥ ಯಾವುದೇ ಒಂದು ವಸ್ತು ಆಗ್ಬೋದು, ಆ ಒಂದು ವಸ್ತುಗಳನ್ನ ಇದರ ಜೊತೆ ನೀವು ತಗೊಂಡು ಪೂಜೆ ಮಾಡಿ. ಒಂದು ಗಂಧದ ಕಡ್ಡಿ ಹಚ್ಚಿ ಇದ್ರ ಮೇಲೆ ಇಟ್ಟು ಅದ್ರ ಮೇಲೆ ಹಾಕಿ ಪೂಜೆ ಮಾಡಿಕೊಂಡು, ನೀವು ಪೂಜೆ ಮಾಡಿದ ನಂತರ ಏನು ಮಾಡ್ತೀರಪ್ಪ ಅಂದರೆ, ನಿಮ್ಮ ಶತ್ರು ಓಡಾಡ್ತಕ್ಕಂಥ ಒಂದು ಜಾಗ ಏನಿದೆ ಆ ಜಾಗದಲ್ಲಿ ನೀವು ಈ ಕಡೆ ಒಂದು ಸೈಡ್ ಇಡಬೇಕು, ಒಂದನ್ನು ಬಲಗಡೆ ಒಂದು, ಎಡಗಡೆ ಒಂದು. ನಿಮ್ಮ ಶತ್ರು ಎಲ್ಲಿ ಓಡಾಡ್ತಾನೆ ಆ ರಸ್ತೆ ಏನಿರುತ್ತೆ ಆ ರಸ್ತೆಯಲ್ಲಿ ಎಡಗಡೆ ಒಂದು, ಬಲಗಡೆ ಒಂದು, ಒಂದೇ ಕಡೆ ಇದನ್ನು ಇಡಬಾರ್ದು. ಅದಕ್ಕಾಗಿ ನಾನು ಇಲ್ಲಿ ಅರಿಶಿನ ಕುಂಕುಮ ಬೇರೆ ಬೇರೆ ಹಾಕಿರೋದ್ರಲ್ಲಿ ಒಂದೇ ಕಡೆ ಇಡಬಾರ್ದು. ಹಾಗಾಗಿ ಏನು ಮಾಡ್ತೀರಾ ಅದು ನೀವು ಅಂದರೆ, ಒಂದನ್ನು ಎಡಗಡೆ ಇಡಿ, ಒಂದನ್ನು ಬಲಗಡೆ ಇಡಿ. ಈ ಜಾಗದ ಮಧ್ಯೆ ಅವನು ಓಡಾಡಬೇಕು. ಆ ಹೆಣ್ಣಾಗಲಿ ಗಂಡಾಗಲಿ ನೀವು ಯಾರಿಗೆ ಮಾಡಿರ್ತೀರ ಅವರು ಎಡಗಡೆ ಆಗಲಿ ಬಲಗಡೆ ಆಗಲಿ ಇದನ್ನು ಇಟ್ಬಿಟ್ಟು ನೀವು ಮಧ್ಯೆ ಅವರು ಓಡಾಡಬೇಕು. ಮತ್ತು ಅವರು ಒಂದು ಕಾಲು ಧೂಳಾಗ್ಬೋದು, ಬಟ್ಟೆ ಆಗ್ಬೋದು, ಉಗುರಾಗ್ಬೋದು, ತಲೆ ಕೂದಲಾಗ್ಬೋದು, ಅವರು ಉಪಯೋಗಿಸ್ತಕ್ಕಂಥ ವಸ್ತು ಯಾವುದೇ ಆದರೂ ಪರವಾಗಿಲ್ಲ, ಅದು ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನು ನಿಮ್ಮ ಶತ್ರುಗಳ ಮೇಲೆ ಪ್ರಯೋಗ ಮಾಡಿದ್ಮೇಲೆ ನಿಮಗೇನಾದರೂ ಫಲ ಕಂಡಿಲ್ಲ ಅಂದರೆ, ಅದು ಏನಾದರೂ ದೊಡ್ಡ ಮಟ್ಟದಲ್ಲಿ ಅವರು ತಂತ್ರ ಕುತಂತ್ರದಲ್ಲಿ ಅಥವಾ ಬೇರೆ ಮಾಟ ಮಂತ್ರದಲ್ಲಿ ನಿಪುಣರಾಗಿರ್ತಾರೆ. ಬೆಳಗ್ಗೆ ಆದರೆ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಅವರು ದೇವಸ್ಥಾನ ಆಗ್ಬೋದು ಅಥವಾ ಇನ್ನೊಬ್ಬರು ಮಂತ್ರವಾದಿಗಳ ಹತ್ರ ಆಗ್ಬೋದು ಬರ್ತಾ ಇದ್ದಾರೆ ಅಂತ ಅಂದಾಗ ಅವರು ತುಂಬ ಬಲಶಾಲಿಯಾಗಿರ್ತಾರೆ. ಆಗ ನಿಮ್ಮ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಹೇಳ್ಕೊಡ್ತಕ್ಕಂಥದ್ದು ನಿಮಗೆ ಕೆಲಸ ಫಲಿಸಲ್ಲ. ಹಾಗಾಗಿ ನಿಮಗೇನಾದರೂ ಆ ಥರ ನೀವು ಫಲಿಸಿಲ್ಲ ಅಂತ ಅಂದಾಗ, ನಿಮಗೇನಾದ್ರು ನಮ್ಮ ಸಹಾಯ ಬೇಕು, ನಮ್ಮಿಂದ ಆ ಕೆಲಸ ಮಾಡಿಸ್ಕೋಬೇಕು ಅಂದರೆ ಮಾತ್ರ ಸ್ಕ್ರೀನ್ ಮೇಲೆ ಕಾಣ್ತಿರತಕ್ಕಂಥ ಒಂದು ನಮ್ಮ ನಂಬರ್ಗೆ ಕರೆ ಮಾಡಿ. ಆಯ್ತಾ? ಹಾಗಾಗಿ ಕೆಲವರು ವೀಡಿಯೋಗಳಿಗೋಸ್ಕರ ಇನ್ನೊಂದು ವೀಡಿಯೋ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ನನಗೊಂದು ಮೆಸೇಜ್ ಮಾಡ್ತೀರಾ, ಫೋನ್ ಮಾಡ್ತೀರಾ. ದಯವಿಟ್ಟು ನಿಮ್ಮ ಕೆಲಸ ಇದ್ದರೆ ಮಾತ್ರ ನನಗೆ ಫೋನ್ ಮಾಡಿ, ಒಂದು ವೀಡಿಯೋ ಕಳಿಸ್ಕೊಡಿ, ಇನ್ನೊಂದು ಆ ಥರ ಮಾಡಿ ಈ ಥರ ಮಾಡಿ ಅಂತ ದಯವಿಟ್ಟು ನನಗೆ ಫೋನ್ ಮಾಡಬೇಡಿ. ನಮಗೆ 108 ಕೆಲಸ ಇರುತ್ತೆ. ನೀವು ಹೇಳಿದಾಗೆ ನಾವೊಂದು ವೀಡಿಯೋ ಮಾಡೋಕ್ಕೋಸ್ಕರ ನೀವೇನಂತೀರ, ವೀಡಿಯೋ ಮಾಡ್ಕೊಂಡು ನಾವೇ ಮಾಡ್ಕೊತೀವಿ, ಏನೋ ಒಂದು ತೋರಿಸ್ಕೊಡಿ ಅಂತೀರ. ಖಂಡಿತ ನಾವು ತೋರಿಸ್ಕೊಟ್ಟಿರೋದನ್ನ ನೋಡಿರೋದು ನೀವೇನಿದೆ ಅಲ್ಲಿ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮ್ಗೆ ಬೇಕಾಗಿರ್ತಕ್ಕಂಥ ಒಂದು ವೀಡಿಯೋ ಬೇಕಾಗ್ತದೆ, ಒಂದು ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ, ಓಕೆ. ಅದನ್ನು ಬಿಟ್ಟು ಫೋನ್ ಮಾಡಿ ನಮ್ಮ ಸಮಯನ ವ್ಯರ್ಥ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೇನಾದರೂ ನಮ್ಮಿಂದ ಸಹಾಯ ಬೇಕಿದ್ದರೆ, ನಮ್ಮಿಂದ ನೀವು ಏನು ನೊಂದಿರುವಂತಹ ಕಷ್ಟಗಳಿಗೆ ನಮ್ಮಿಂದ ಪರಿಹಾರ ಬೇಕು ಗುರುಗಳೇ ಅಂತ ಅನ್ನೋದಿದ್ದರೆ ಮಾತ್ರ ನನ್ನ ಫೋನ್ಗೆ ಫೋನ್ ಮಾಡಿ. ಇಲ್ಲ ಅಂದರೆ ಸುಮ್ಮನೆ ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ನನಗೆ 108 ಕೆಲಸಗಳಿರುತ್ತೆ. ನಾನೇ ಈಗ ತಿಂಗಳಿಗೆ ಒಂದು ವೀಡಿಯೋ ಮಾಡೋಕ್ಕಾಗಿದ್ದು, ಒಂದು ತಿಂಗಳಾಗಿದೆ ಒಂದು ವೀಡಿಯೋ ಮಾಡಿ. ನೀವು ಹೇಳೋದಾಗೆಲ್ಲ ವೀಡಿಯೋ ಮಾಡಿ ಕಳ್ಸೋಕ್ಕೆಲ್ಲ ಆಗೋಲ್ಲ. ಪದೇ ನೀವು ದಯವಿಟ್ಟು ವೀಡಿಯೋ ಬೇಕು ಅನ್ನೋರು ಫೋನ್ ಮಾಡಬೇಡಿ, ವೆಯ್ಟ್ ಮಾಡಿ. ನಿಮ್ಗೆ ಬೇಕಾಗಿರುವಂಥ ವೀಡಿಯೋ ಖಂಡಿತ ಬಂದೇ ಬರುತ್ತೆ. ಹಾಗಾಗಿ ಯಾರಿಗೆ ನಮ್ಮಿಂದ ಸಹಾಯ ಬೇಕಾಗಿದೆಯೋ ಇಲ್ವಾ, ಮಾಟ ಮಂತ್ರದಿಂದ ತುಂಬ ನೊಂದಿರುವಂಥವ್ರು, ಶತ್ರುಬಾಧೆಯಿಂದ ನೊಂದಿರುವಂಥವ್ರು, ಅಣ್ಣ ತಮ್ಮಂದರು ಜಗಳ ಆಗ್ಬೋದು, ಆಸ್ತಿ ವಿಚಾರ ಆಗ್ಬೋದು, ಈ ಥರ ವಿಚಾರಗಳು ಬಂದಾಗ ತುಂಬ ನೊಂದಿರ್ತೀರ ಆಗಿರುತ್ತೆ. ಮತ್ತು ಕೆಲವರು ಲಕ್ಷ ಆಗುತ್ತೆ, ಇದಾಗುತ್ತೆ, ಅಷ್ಟಾಗುತ್ತೆ ಅಂತ ಅನ್ಕೋತೀರ. ದಯವಿಟ್ಟು ಅಷ್ಟೆಲ್ಲ ದುಡ್ಡು ನಾವು ತೊಗೊಳ್ಳಲ್ಲ. ನಿಮ್ಮ ಕೆಲಸ ಹೇಗಿದೆ ಅದನ್ನು ನೋಡಿ ನಾನು ಅಷ್ಟು ಹಣ ಹೇಳ್ತೀನಿ. ದಯವಿಟ್ಟು ಯಾರಿಗೆ ನಮ್ಮಿಂದ ಸಹಾಯ ಬೇಕೋ ಅವ್ರು ಮಾತ್ರ ನಮಗೆ ಕಾಲ್ ಮಾಡಿ. ದಯವಿಟ್ಟು ಇನ್ಯಾರು ಫೋನ್ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.